ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಇದು ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮ. ಅಧ್ಯಾತ್ಮ ಮತ್ತು ಭಾರತ ಇವುಗಳದು ಅವಿನಾಭಾವ ಸಂಬಂಧ. ಅಧ್ಯಾತ್ಮವನ್ನು ಬಿಟ್ಟು ಭಾರತ ಇಲ್ಲ, ಭಾರತವನ್ನು ಬಿಟ್ಟು ಅಧ್ಯಾತ್ಮ ಇಲ್ಲ. ಇವೆರಡೂ ಹೇಗದಾವು ಅಂದರೆ, ಭಾರತ ಮತ್ತು ಅಧ್ಯಾತ್ಮ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗದ. ಭಾರತ ದೇಶವನ್ನು ಗುರುತಿಸುವುದೇ ಹಾಗೆ. ಜಗತ್ತಿನಲ್ಲಿ ಅನೇಕ ದೇಶಗಳದಾವೆ. ಅವುಗಳನ್ನು ಎಲ್ಲರೂ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಈಗ ಚೀನಾ ದೇಶ ಅದ, ಆ ದೇಶಕ್ಕೇನಂತಾರೆ, ಆ ದೇಶದಲ್ಲಿ ಯಾವ ಸಿದ್ಧಾಂತಗಳದಾವ, ಅಲ್ಲಿ ಕಮ್ಯುನಿಸಮ್ ಅದ. ಅಮೇರಿಕಾ ದೇಶ ಅದ, ಅಲ್ಲಿ ಸೋಷಿಯಲಿಸಮ್ ಅದ. ಅವರು ಅದಕ್ಕೆ ಅಲ್ಲಿ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಆದರೆ ಭಾರತ ದೇಶದಲ್ಲಿ ಏನದ ಅಂದ್ರೆ ಸ್ಪಿರಿಚುವಲಿಸಮ್ ಅದ. ಭಾರತ ಅಂದ್ರೇ ಆಧ್ಯಾತ್ಮಿಕ ದೇಶ. ಭಾರತದ ಗೌರವ ಹೆಚ್ಚಿರುವುದನೇ ಆಧ್ಯಾತ್ಮಿಕ ಉನ್ನತಿಯಿಂದ. ಇಲ್ಲಿಯ ಸಣ್ಣ ಮಕ್ಕಳು ಸಹಿತ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದರು. ರಾಜ ಮಹಾರಾಜರು, ಹೆಣ್ಣುಮಕ್ಕಳು, ಪುರುಷರು ಎಲ್ಲರೂ ಆ ಅಧ್ಯಾತ್ಮದ ಆಸಕ್ತಿ ಉಳ್ಳವರೇ. ಒಂದು ಸಣ್ಣ ಮಗು ಇತ್ತು ಅಂದರೆ ಅದನ್ನು ತೊಟ್ಟಲ್ದಾಗ ಹಾಕಿ ತೂಗುವಾಗ ಜೋಗಳ ಹಾಡ್ತಿದ್ರು ಅಂದರೆ ಆಧ್ಯಾತ್ಮಿಕ ಜೋಗಳನೇ ಹಾಡ್ತಾರೆ. ಒಬ್ಬ ರೈತ ಹೊಲದಲ್ಲಿ ಒಕ್ಕಲ್ತನ ಮಾಡ್ತಿದ್ದ ಅಂದರೆ ಆತ ಭೂಮಿಯನ್ನು ಉತ್ತುವಾಗ ಬಿತ್ತುವಾಗ ಆಧ್ಯಾತ್ಮಿಕ ಹಾಡುಗಳನ್ನೇ ಹಾಡ್ತಾ ಇರ್ತಾನೆ. ಭಾರತದ ಸಂಸ್ಕೃತಿ ಸಂಸ್ಕಾರಗಳು, ಆಟ ಪಾಠಗಳು ಎಲ್ಲದರಲ್ಲಿ ಅಧ್ಯಾತ್ಮದ ಬೆಸುಗೆ ಇರ್ತದೆ. ಸಣ್ಣದೊಂದು ಆಟನೇ ಇರಲಿ, ಆ ಆಟದ ಹಿಂದೆ ಆಧ್ಯಾತ್ಮದ ಒಂದು ಉಪದೇಶ ಹುದುಗಿಕೊಂಡದ. ಸಣ್ಣದ ಆಟದ ಜೊತೆಗೆ ಆಧ್ಯಾತ್ಮಿಕ ಸಂದೇಶ ಇರ್ತದೆ. ಅವಾಗ ಹಿಂದೊಂದು ಆಟ ಆಡ್ತಿದ್ರಂತೆ, ಈಗ ಅದನ್ನು ಯಾರೂ ಆಡುವುದಿಲ್ಲ. ಒಬ್ಬ ವ್ಯಕ್ತಿಗೆ ಕಣ್ಣು ಕಟ್ಟಿ ಅವ್ರು ಮುಂದಿದ್ದವ್ರು ಕೇಳುವವರು, ನಿನ್ನ ಬಿಟ್ಟು ನೀ ಯಾರು ಅಂತ ಕೇಳುವವರು. ಅದು ಬಹಳ ಸಣ್ಣ ಆಟ, ಆದರೆ ಅದು ಆಧ್ಯಾತ್ಮಿಕ ಹಿನ್ನೆಲೆ ಉಳಿದಿತ್ತು. ನಮ್ಮ ದೇಶದಲ್ಲಿ ಇರುವಂಥ ಕಾವ್ಯಗಳು, ನಾಟಕಗಳು, ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ ಎಲ್ಲದರ ಹಿನ್ನೆಲೆ ಏನದ ಅಂದರೆ ಭಾರತೀಯರ ಅಧ್ಯಾತ್ಮನೇ ಹಿನ್ನೆಲೆ ಅದ. ಅಧ್ಯಾತ್ಮವನ್ನು ಬಿಟ್ಟು ಇರಲಿಕ್ಕೇ ಆಗೋದಿಲ್ಲ ಭಾರತೀಯರಿಗೆ. ಅದಕ್ಕೆ ಇದಕ್ಕೆ ಈ ದೇಶಕ್ಕೆ ಆಧ್ಯಾತ್ಮಿಕ ದೇಶ ಅಂತ ಕರೆಯೋದು. ಈ ದೇಶದ ಋಷಿ ಮುನಿಗಳು ಏನನ್ನ ಚಿಂತನೆ ಮಾಡಿದರು, ಅವರು ಏನನ್ನ ತಮ್ಮ ಜೀವನದಲ್ಲಿ ಸಾಧಿಸಿದರು, ಆಧ್ಯಾತ್ಮವನ್ನು ಸಾಧಿಸಿದರು. ನೋಡ್ರಿ, ಎಂತಿಂಥ ಮಹಾರಾಜರು. ನಾವೆಲ್ಲ ಶರಣರ ಕಾಲಕ್ಕೆ ಕೇಳ್ತೀವಿ, ಕಾಶ್ಮೀರದ ಒಬ್ಬ ಮಹಾರಾಜ ಮೂಳಿಗೆಯ ಮಾರಯ್ಯ, ಆತ ಕಾಶ್ಮೀರವನ್ನು ಆಳುತ್ತಿದ್ದ. ಅದನ್ನು ತ್ಯಾಗ ಮಾಡಿ ಇಲ್ಲಿ ಕರ್ನಾಟಕಕ್ಕೆ ಕಲ್ಯಾಣಕ್ಕೆ ಬಂದ. ಒಂದು ಸಣ್ಣ ಗುಡಿಸಲವನ್ನು ಹಾಕಿಕೊಂಡು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ ಅಂತ ನಾವು ಕೇಳ್ತೀವಿ. ಅದಕ್ಕಿಂತಲೂ ಪೂರ್ವದಲ್ಲಿ 2000 ವರ್ಷಗಳ ಹಿಂದೆ ಒಬ್ಬ ಚಂದ್ರಗುಪ್ತ ಅಂತ ಆಗಿ ಹೋದ. ಚಂದ್ರಗುಪ್ತ ಮೌರ್ಯ ನೀವೆಲ್ಲರೂ ಕೇಳಿದ್ದೀರಿ. ಆತ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ.
ನವನಂದರನ್ನೆಲ್ಲ ನಾಶ ಮಾಡಿದ. ಭಾರತದ ಮೇಲೆ ಆಗ ದಂಡೆತ್ತಿ ಬಂದಿರುವಂಥ ಅಲೆಕ್ಸಾಂಡರ್ನನ್ನು ಸಹಿತ ಎದುರಿಸಿದ. ಅಂಥ ಚಂದ್ರಗುಪ್ತ ಪಾಟ್ಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಉತ್ತರ ಭಾರತವನ್ನೆಲ್ಲ ಆಳ್ತಿದ್ದ. ಅಂಥ ಮಹಾರಾಜನು ಸಹಿತ ತನ್ನ ಕೊನೆಯ 12 ವರ್ಷಗಳನ್ನು ಆತ ರಾಜನ ಆ ಪದವಿಯನ್ನು ತ್ಯಾಗ ಮಾಡಿ ಆ ರಾಜ್ಯ ಪದವಿಯನ್ನು ತ್ಯಜಿಸಿ ಅಲ್ಲಿಂದ ಪಾಟ್ಲಿಪುತ್ರದಿಂದ ಇಲ್ಲಿ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದ. ಸಾಮಾನ್ಯ ಶಕೆ ಪೂರ್ವದಲ್ಲಿ 298ರಲ್ಲಿ ಆತ ಬಂದ. ಶ್ರವಣಬೆಳಗೊಳದಲ್ಲಿ ಅಲ್ಲಿ ಒಂದು ಗುಹೆ ಒಳಗೆ 12 ವರ್ಷಗಳವರೆಗೆ ಸಾಧನೆಯನ್ನು ಮಾಡಿದ, ಸನ್ಯಾಸಿಯಾಗಿ ಸಾಧನೆಯನ್ನು ಮಾಡಿ. ಮುಂದೆ ಅಲ್ಲಿ 981ರಲ್ಲಿ ಈಗೇನು ನಾವು ಅಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡ್ತೀವಿ, ಅಲ್ಲಿ ಮೂರ್ತಿಯನ್ನು ಕಟ್ಟಿಸಿದರು, ಮೂರ್ತಿಯನ್ನು ಸ್ಥಾಪಿಸಿದರು. ನೋಡ್ರಿ, ಆ ಒಬ್ಬ ಸನ್ಯಾಸಿ ಇಡೀ ಭಾರತವನ್ನು ಆಳಿದಂಥ ಒಬ್ಬ ವ್ಯಕ್ತಿ, ಆತನಲ್ಲಿಯೂ ಸಹಿತ ಅಧ್ಯಾತ್ಮದ ಆಸಕ್ತಿ ಎಷ್ಟಿತ್ತು ಅಂದರೆ ಕೊನೆಯ ತನ್ನ ಆಯುಷ್ಯವನ್ನೆಲ್ಲ ಸನ್ಯಾಸಿಯಾಗಿ ಕಳೆದ. ಕೊನೆಯ ತನ್ನ ಆಯುಷ್ಯವನ್ನು ಮುನಿಯಾಗಿ ಕಳೆದ, ತಪಸ್ವಿಯಾಗಿ ಬಾಳಿದ. ಅಂದರೆ ಆತನಲ್ಲಿ ಆಸಕ್ತಿ ಎಷ್ಟು, ಒಲುಮೆ ಎಷ್ಟಿರಬೇಕು. ಅದಕ್ಕೆ ಈ ದೇಶಕ್ಕೆ ಹೇಳೋದು ಅದು ಆಧ್ಯಾತ್ಮಿಕ ದೇಶ ಅಂತ. ಮಹಾರಾಷ್ಟ್ರದ ಜ್ಞಾನೇಶ್ವರರಿರಬಹುದು, ತುಕಾರಾಮ್ ಮಹಾರಾಜರಿರಬಹುದು, ಸಮರ್ಥ ರಾಮದಾಸರಿರ್ಬೋದು. ನೋಡ್ರಿ, ಸಮರ್ಥ ರಾಮದಾಸರು ಎಂಥವ್ರು. ಅವ್ರದ್ದು ಮದುವೆ ನಡೆದದ, ಹಸಿ ಮಣಿ ಮೇಲೆ ನಿಂತಾರ, ಪಂಡಿತ ಮಂತ್ರವನ್ನು ಹೇಳ್ತಾ ಇದ್ದಾನ. ಆ ಸಮಯದಲ್ಲಿ ಅವರಿಗೆ ವೈರಾಗ್ಯ ಉಂಟಾಗ್ತದ. ಅದೇ ಕ್ಷಣದಲ್ಲಿ ಮನೆಯನ್ನು ಬಿಟ್ಟು ಹೊರಟರು, ಸನ್ಯಾಸಿಯಾಗಿ ಹೊರಟರು. ವರದಕ್ಷಿಣೆ ಕಡಿಮೆ ಕೊಡ್ತಾರಂತ ಮದುವೆ ನಿಂದಿರಲಿಲ್ಲ, ಅಥವಾ ಹೆಣ್ಮಗಳು ಸರಿ ಇಲ್ಲ ಅಂತ ಹೇಳಿ ಮದುವೆ ಮುರಿದು ಹೋಗಲಿಲ್ಲ. ಮದುವೆ ಯಾವುದಕ್ಕಾಗಿ ನಿಂತಿತು ಅಂದರೆ ನಾನು ಸನ್ಯಾಸಿ ಆಗಬೇಕು ಅಂತ ಆತ ನಿರ್ಧರಿಸಿದ. ಮದುವೆಯ ಸಮಯದಲ್ಲಿನೂ ವಿಷಯಾಸಕ್ತಿ ಬರಬೇಕಾಗಿತ್ತು, ಆದರೆ ಅನಾಸಕ್ತಿ ಬಂತು, ವೈರಾಗ್ಯ ಬಂತು. ಯಾವ ಸಮಯದಲ್ಲಿ ವಸ್ತುಗಳ ವಿಷಯಗಳ ಪ್ರೇಮ ಹೆಚ್ಚಿರುತ್ತದೆ ಆ ಸಮಯದಲ್ಲಿ ವಿರಾಗ ಉಂಟಾಗಬೇಕು ಆತನಲ್ಲಿ. ಅದು ಹೇಗಿರಬೇಕು? ಇದು ಎಲ್ಲಿ ಸಾಧ್ಯ ಅದ ಅಂದರೆ ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ ಅದ. ಭಾರತ ದೇಶದ ಮಣ್ಣಿನಲ್ಲೇನೆ ಇರುವುದು ಅಧ್ಯಾತ್ಮ. ಅದರ ಅಭಿಮಾನ ಇರಬೇಕು ಮನುಷ್ಯನಿಗೆ. ಒಂದೊಂದು ದೇಶದಲ್ಲಿ ಅವರಿಗೆ ಅಭಿಮಾನ ಪಟ್ಕೊಳ್ಳೋಕೆ ಏನೂ ಇಲ್ಲ, ಆದರೂ ಸಹಿತ ಅವರು ಎಷ್ಟು ಅಭಿಮಾನ ಪಡ್ತಾರೆ. ಆದರೆ ಭಾರತ ದೇಶದಲ್ಲಿ ಎಷ್ಟು ಜ್ಞಾನಿಗಳು, ಬುದ್ಧ, ಬಸವ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಒಬ್ಬರ ಇಬ್ಬರ, ಎಷ್ಟು ಜನ ಹೆಸರು ತೆಗೆದುಕೊಂಡ್ರೂ ಕಡಿಮೆನೇ ಅದ. ಎಷ್ಟು ಜನ ಶೂರರು, ಧೀರರು, ಪರಾಕ್ರಮಿಗಳು. ರಾಣಾ ಪ್ರತಾಪ್ ಸಿಂಹರಂಥವರು, ಛತ್ರಪತಿ ಶಿವಾಜಿ ಮಹಾರಾಜರು, ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇಷ್ಟೆಲ್ಲ ಇದ್ದರೂ ಭಾರತೀಯರು ಏನು ಭಾವಿಸ್ತಾರೋ ಅಂದರೆ ನಾವು ಭಾಳ ಹಿಂದುಳಿದವರು, ನಾವು ಭಾಳ ಅಶಕ್ತರು ಅಂತ ನಾವು ಭಾವಿಸ್ತೀವಿ. ಇದೇ ನಮ್ಮ ದೇಶದ ದುರ್ದೈವ. ಅವರಿಗೆ ಕೆಲವರಿಗೆ ಏನೂ ಇಲ್ಲ ಹೇಳ್ಕೊಳ್ಳಿಕ್ಕೆ, ಆದರೆ ಅವರು ಭಾರೀ ಅಭಿಮಾನ ಪಡ್ತಾರೆ. ನಮಗೆ ಹೇಳಿಕೊಳ್ಳಲಿಕ್ಕೆ ಸಾಕಷ್ಟದ, ಆದರೆ ನಾವು ಸಣ್ಣವರಂತೂ ಭಾವಿಸ್ತೀವಿ. ಇದೇ ನಮ್ಮ ಅಶಕ್ತನ, ಇದೇ ನಮ್ಮ ದೌರ್ಬಲ್ಯ, ಇದೇ ನಮ್ಮ ದುರ್ದೈವ. ಸ್ವಾಭಿಮಾನವನ್ನು ಪಡಬೇಕು ಮನುಷ್ಯ, ಭಾರತೀಯ ಅಭಿಮಾನವನ್ನು ಪಡಬೇಕು, ಹೆಮ್ಮೆಯನ್ನು ಪಡಬೇಕು. ಎಂತಿಂಥ ಜ್ಞಾನಿಗಳಾಗಿ ಹೋದರು ನೋಡಿ. ಜ್ಞಾನೇಶ್ವರ ಮಹಾರಾಜರು ಬರೀ 16-18 ವರ್ಷ ಇಷ್ಟೇ ಬದುಕಿದ್ರು. ಅವರು 16-17ನೇ ವರ್ಷದಲ್ಲೇ
ಭಗವದ್ಗೀತೆಯ 700 ಶ್ಲೋಕಗಳಿಗೆ ಮರಾಠಿಯಲ್ಲಿ ಭಾಷ್ಯವನ್ನು ಬರೆದರು. ಹೇಗೆ ಸಾಧ್ಯ ಇದು? ಒಬ್ಬ ಸಣ್ಣ ಬಾಲಕ, 16 ವರ್ಷದ ಒಬ್ಬ ಸಣ್ಣ ಬಾಲಕ ಭಗವದ್ಗೀತೆಗೆ ಭಾಷ್ಯ ಬರಿತಾನಂದ್ರೆ ಹೇಗಿರ್ಬೇಕು ಆತನ ಯೋಗದ ಸಾಮರ್ಥ್ಯ? ಅದು ಹೇಗೆ ಆತ ಪಡಿಲಿಕ್ಕೆ ಸಾಧ್ಯ ಆಯಿತು? ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಜನ್ಮತಃನೇ ಪಡೆದುಕೊಂಡು ಬರುವುದು. ಭಾರತೀಯರಲ್ಲಿ ಅಧ್ಯಾತ್ಮ ಇರುವುದನ್ನೇ ಹಾಗೆ. ನೋಡ್ರಿ, ನಾವು ಇಲ್ಲೆಲ್ಲರೂ ಕೂಡೇವಲ್ಲ, ಈಗ ಇಲ್ಲೇನರ ಮನೋರಂಜನೆ ಅದ ಏನೋ? ಇಲ್ಲೇನು ಸಂಗೀತ ಅದ ಏನೋ? ಏನೂ ಇಲ್ಲ. ಇಲ್ಲೇನು ನಾಟಕ ಇಲ್ಲ. ಅದು ಬೆಳಗ್ಗೆ ಬರಬೇಕು. ಮತ್ತು ನಾನು ಸ್ವಲ್ಪ ಹಾಗೆ ಏನೋ ಸ್ವಲ್ಪ ಹೇಳ್ತೀನಿ ಅಷ್ಟೇ, ಭಾಳ ಚಲೋ ಭಾರಿ ಪ್ರಸಿದ್ಧ ಪ್ರವಚನಕಾರ ಅಂತ ಹಿಂಗೇನಿಲ್ಲ. ಆದರೆ ನಾವು ಇಷ್ಟೆಲ್ಲ ಜನ ಯಾಕೆ ಕೂಡ್ತೀವಿ ಅಂದರೆ, ನಾ ಹೇಳ್ತೀನಿ ಅಂತ ಕೂಡುವುದಿಲ್ಲ, ನಮ್ಮಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಅದ, ಅದಕ್ಕೆ ನಾವೆಲ್ಲರೂ ಕೂಡ್ತೀವಿ. ಆಧ್ಯಾತ್ಮಿಕ ಒಲವಾದ, ಅದಕ್ಕೆ ನಮ್ಮನ್ನು ಕರೆದು ಇಲ್ಲಿ ಕೂಡಿಸ್ತದ. ನಿನ್ನೆ ರಾತ್ರಿ ಮಳೆ ಆಗ್ಯದ, ಕೂಡ್ಲಿಕ್ಕೆ ಅನುಕೂಲತೆಯೂ ಇಲ್ಲ. ನೀವೆಲ್ಲರೇ ಬೇರೆ ಕಾರ್ಯಕ್ರಮಕ್ಕೆ ಹೀಗೆ ಬರ್ರಿ ಅಂತಂದ್ರೆ ಇಷ್ಟು ಬೆಳಿಗ್ಗೆ ಹೋತ್ರಿ ಏನು? ಅವ್ರ ಮನೆಗೆ ಬಂದ ಆಮಂತ್ರಣ ಕೊಟ್ಟರು ಹೋಗುವುದಿಲ್ಲ. ಮತ್ತು ಅಲ್ಲಿ ಕರೆಯೋರು ಇರಬೇಕು. ನೀವು ಹೋದ್ರಿ ಅಂದರೆ ಕೂಡ್ಸೋರು ಇರಬೇಕು, ಕುರ್ಚಿ ಹಾಕಿ. ಇಲ್ಲೇನಿಲ್ಲ, ಬರೀ ಇದು ನೆಲದ ಮೇಲೆ ಮತ್ತೆ ಹಸಿನೇ ಆಗ್ತದೆ ಬಟ್ಟೆ. ಆದರೂ ಸಹಿತ ನಾವೆಲ್ಲರೂ ಕುಳಿತುಕೊಂಡು ಸಂತೋಷ ಪಡ್ತೀವಿ. ಇದು ಎದಕ್ಕೆ ಅಂತಂದರೆ ನಮ್ಮ ಒಳಗಡೆ ಆಧ್ಯಾತ್ಮಿಕ ಆಸಕ್ತಿ ತುಂಬ್ಯದ. ನಮ್ಮ ಶರೀರದ ಕಣದಲ್ಲಿ, ನಮ್ಮ ಶರೀರದ ಅಣುವಿನಲ್ಲಿ, ನಮ್ಮ ಮನಸ್ಸಿನ ತುಂಬ ಆಧ್ಯಾತ್ಮಿಕ ಒಲವ ತುಂಬಿಕೊಂಡದ. ಅದಕ್ಕೆ ನಮ್ಮನ್ನು ಅದು ಇಲ್ಲಿ ಕರೆದುಕೊಂಡು ಬರ್ತದೆ. ಬೇಕು ಮನುಷ್ಯನಿಗೆ ಅದು ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಏನು? ಒಂದಿಷ್ಟು ಉದಾತ್ತವಾದದ್ದನ್ನು ಚಿಂತನೆ ಮಾಡೋದು. ಸಣ್ಣ ಪುಟ್ಟದ ಚಿಂತನೆ ಮಾಡುವುದಿಲ್ಲ, ಆತ್ಮಚಿಂತನೆಯನ್ನು ಮಾಡೋದು. ವಿಷಯಗಳ ಚಿಂತನೆ ಇಲ್ಲ, ಹೇಗೆ ಗಳಿಸಬೇಕು ಅನ್ನೋದು ಚಿಂತನೆ ಇಲ್ಲ, ಹೇಗೆ ಬಳಸಬೇಕು ಅನ್ನೋದನ್ನು ಚಿಂತನೆ ಇಲ್ಲ, ಹೇಗೆ ನಾನು ಅದನಿ, ನನ್ನ ಜೀವನದ ಉದ್ದೇಶ ಏನು ಅಂತ ಸ್ವಲ್ಪ ಆಲೋಚನೆ ಮಾಡೋದು. ಅದು ಬಹಳ ಮಹತ್ವದು ಮನುಷ್ಯನಿಗೆ. ಬರೀ ನಾವು ಕೆಟ್ಟದ್ದನ್ನೇ ಯೋಚನೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಜೀವನನೂ ಏನಾಗ್ತದೆ? ಕೆಟ್ಟದ್ದೇ ಆಗ್ತದೆ. ಈಗ ಕೆಲವರು ಕುಡುಕರ ಬಗ್ಗೆ ಯೋಚನೆ ಮಾಡ್ತಾರೆ. ಕುಡುಕರ ಬಗ್ಗೆ ಯೋಚನೆ ಮಾಡಿ ಏನು ಮಾಡೋದದ? ಹೆಂಗೆ ಕುಡಿತಾರ ಅಂತ ಇವ್ರು ಯೋಚನೆ ಮಾಡೋರು. ಎಷ್ಟು ಕುಡಿತಾರ ಅಂತ ನಾವು ಯೋಚಿಸಿದ್ವಿ. ಎಲ್ಲಿಂದ ತರ್ತಾರ ಎಷ್ಟು ಹಣ ಅಂತ ನಾವು ಯೋಚಿಸ್ತಿದ್ದೀವಿ. ಅಂದರೆ ಆ ಕುಡುಕರ ಕುರಿತನೇ ಒಂದು ಪ್ರಬಂಧ ಬರದ. ಕುಡಿತಕ್ಕೆ ಕಾರಣ ಏನು, ಕುಡಿತದಿಂದ ಆಗುವಂಥ ದುಷ್ಪರಿಣಾಮಗಳೇನು, ಇದನ್ನೆಲ್ಲ ಆಲೋಚನೆ ಮಾಡಿದ ಏನಾಯ್ತು ಅದರಿಂದ? ಅವ ಕುಡಿದು ಹಾಳಾಗ್ಯಾನ. ನಾವು ಆ ಕುಡುಕರ ಬಗ್ಗೆ ಯೋಚನೆ ಮಾಡಿ ನಾವು ಹಾಳಾಗ್ತೀವಿ. ಇಷ್ಟೇ. ಹಾಗ ವಿಷಯಗಳನ್ನು, ಯಾವ ಹಾಳಾಗುವಂಥ ವಿಷಯಗಳದಾವ, ಯಾವ ಕೆಟ್ಟ ವಿಷಯಗಳದಾವ, ಅವುಗಳನ್ನು ನಾವು ಚಿಂತನೆ ಮಾಡಿದೀವಿ ಅಂದರೆ ನಾವು ಸಹಿತ ಕೆಟ್ಟವರೇ ಆಗ್ತೀವಿ. ಒಳ್ಳೆಯ ಚಿಂತನೆ ಮಾಡುವುದೇ ಅಧ್ಯಾತ್ಮ. ದಿವ್ಯ ವಿಚಾರಗಳನ್ನು ಚಿಂತಿಸುವುದೇ ಅಧ್ಯಾತ್ಮ. ಸಣ್ಣ ವಿಚಾರಗಳನ್ನು, ಸಣ್ಣ ವಿಷಯಗಳನ್ನು ಕುರಿತು ಚಿಂತಿಸುವುದಲ್ಲ, ಅದು ಅಧ್ಯಾತ್ಮ ಅಲ್ಲ. ಒಳ್ಳೆಯದನ್ನು ಚಿಂತಿಸೋದು. ಅದು ಒಳ್ಳೆಯದು ಯಾರಲ್ಲೇನೇ ಇರಲಿ. ಈಗ ನಾನೇ ಅದನ್ನಂತಿಟ್ಕೊಡ್ರಿ, ನನ್ನಲ್ಲಿ ಒಳ್ಳೆಯದು ಅದ, ಕೆಟ್ಟದ್ದು ಅದ. ನೀವು ಅದರಿ, ನಿಮ್ಮಲ್ಲಿನೂ ಒಳ್ಳೆಯದು ಅದ, ಕೆಟ್ಟದ್ದೂ ಅದ. ನಾನು ಕೆಟ್ಟದ್ದನ್ನೇ ಬರೀ ನೋಡ್ತಿದ್ದೆ, ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಿದ್ದೆ ಅಂದರೆ ಏನಾಗ್ತದೆ? ನನ್ನ ಜೀವನನೇ ಕೆಟ್ಟದ್ದಾಗ್ತದೆ. ನೀವು ಬರೀ ಕೆಟ್ಟದ್ದನ್ನೇ ನೋಡ್ತಿದ್ರಿ, ಕೆಟ್ಟದ್ದನ್ನೇ ಆಲೋಚಿಸ್ತಿದ್ರಿ ಅಂದರೆ ಜೀವನನೇ ಕೆಟ್ಟದ್ದಾಗ್ತದೆ. ಎರಡೂ ಅದಾವ. ನಾವು ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಆಲೋಚಿಸಬೇಕು. ಹಾಗೆ ಈ ಪ್ರಪಂಚದಲ್ಲಿ ಒಂದಿಷ್ಟು ಕೆಟ್ಟದ್ದೂ ಇರ್ತದೆ, ಒಂದಿಷ್ಟು ಚಲೋನೂ ಇರ್ತದೆ. ನಾವು ಚಿಂತನೆ ಮಾಡಬೇಕಾಗಿರೋದು ಏನು ಅಂದರೆ ಒಳ್ಳೆಯದನ್ನು ಕುರಿತು ಚಿಂತನೆಯನ್ನು ಮಾಡಬೇಕಾಗ್ಯದ. ಅದು ಅಧ್ಯಾತ್ಮ ಚಿಂತನೆ. ಅದು
ಅದನ್ನು ಋಷಿಗಳು ಮಾಡಿದರು. ಬೆಳಗ್ಗೆದ್ದ ತಕ್ಷಣ ಏನು ಚಿಂತನೆ ಮಾಡುವುದು? ಬೆಳಗ್ಗೆದ್ದ ತಕ್ಷಣ ಒಂದಿಷ್ಟು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ದಿವ್ಯವಾದ ವಿಚಾರಗಳನ್ನು ಒಂದಿಷ್ಟು ಚಿಂತನೆ ಮಾಡೋದು, ಆಲೋಚಿಸೋದು. ಅದು ಆಧ್ಯಾತ್ಮ ಚಿಂತನೆ. ಮನುಷ್ಯನಿಗೆ ಅದು ಬಹಳ ಅವಶ್ಯ ಅದ. ನಮ್ಮ ದೇಶದಲ್ಲಿ ಎಂತೆಂಥ ಸನ್ಯಾಸಿಗಳು, ಸಾಧುಗಳು, ಮಹಾತ್ಮರು, ಶರಣರು, ಸಂತರು ಬಾಳಿ ಹೋದರು. ನೋಡ್ರಿ, ಅವರು ಯಾವುದಕ್ಕೂ ಆಸೆ ಪಡಲಿಲ್ಲ. ಬರೀ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದರು. ಬರೀ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದರು. ಯಾವ ಹಣ, ಆಸೆ, ಆಮಿಷ ಯಾವುದಕ್ಕೂ ಒಳಗಣಾಗಲಿಲ್ಲ. ಆವಾಗ ಒಂದು ಪ್ರಸಂಗವನ್ನು ಎಲ್ಲರೂ ಹೇಳ್ತಾರೆ. ಯಾವಾಗ ಅಲೆಕ್ಸಾಂಡರ್ ಈ ದೇಶದ ಮೇಲೆ ದಾಳಿ ಮಾಡಿ ಬಂದಿದ್ದ, ಅವಾಗ ಒಂದು ಪ್ರಸಂಗ ಬರ್ತದೆ. ಇತಿಹಾಸವನ್ನು ಬರೆಯುವವರು ಬರೆದಿದ್ದಾರೆ, ಅಲೆಕ್ಸಾಂಡ್ರ ಇಡೀ ಪ್ರಪಂಚವನ್ನು ಗೆಲ್ಲಬೇಕಂತ ಹೊರಟಿದ್ದ. ವಿಶ್ವದ ಅನೇಕ ದೇಶಗಳನ್ನು ಗೆದ್ದಿದ್ದ. ಭಾರತದ ಮೇಲೂ ದಂಡ ಎತ್ತಿ ಬಂದ. ಉತ್ತರ ಭಾರತದಲ್ಲಿ ತಕ್ಷಶಿಲೆವರೆಗೆ ಬಂದ. ಈಗ ಅದು ತಕ್ಷಶಿಲೆ ಪಾಕಿಸ್ತಾನದಲ್ಲಿ ಅದ, ಅಲ್ಲಿವರೆಗೆ ಬಂದಿದ್ದ. ಅಲ್ಲಿ ಬಂದಾಗ ಆತನಿಗೆ ಒಬ್ಬ ಸನ್ಯಾಸಿಯ ಭೇಟಿ ಆಗ್ತದೆ. ಆ ಸನ್ಯಾಸಿಯ ಪ್ರಭಾವ ಆತನ ಮೇಲೆ ಎಷ್ಟಾಯಿತು ಅಂತ ಹೇಳಿ ಬರೆದಾರ. ಆತ ಯುದ್ಧ ಮಾಡುವುದನ್ನು ಅಲ್ಲೇ ನಿಲ್ಲಿಸಿ ಮರಳಿ ಹೋದ ಅಂತ ಬರೀತಾರೆ. ಯಾಕೆ ಮರಳಿ ಹೋಗ್ತಾನ ಅಂದ್ರೆ, ಯಾರೇ ರಾಜರಿಗೆ ಹೆದರಿ ಹೋಗಲಿಲ್ಲ ಆತ. ಆದರೆ ಸನ್ಯಾಸಿಗಳ ಪ್ರಭಾವ ಆತನ ಮೇಲೆ ಅಷ್ಟಾಯಿತು ಅಂತ. ಆತ ಒಬ್ಬ ಸನ್ಯಾಸಿ ಕುರಿತು ಕೇಳಿದ್ದ. ಆ ತಕ್ಷಶಿಲೆಯಲ್ಲಿರುವಂಥ ಒಬ್ಬ ಸನ್ಯಾಸಿ ದಂಡಿ ಮಿಸ್ ಅಂತ ಆತನ ಹೆಸರ. ಆ ಅಲೆಕ್ಸಾಂಡ್ರ ಒಬ್ಬನಿಗೆ ಹೇಳ್ತಾನೆ, ಕ್ರೀಟೋ ಅಂತ ಆತನ ಹೆಸರ, ಒನಿಸಿ ಕ್ರೀಟೋ ಅಂತ ಆತನ ಹೆಸರ. ನೋಡು, ಒಬ್ಬ ದಂಡಿ ಮಿಸ್ರ್ ಅಂಥೇಳಿ ಒಬ್ಬ ಸನ್ಯಾಸಿ ಅದಾನ. ನೀನು ಆತನನ್ನು ಭೇಟಿಯಾಗಿ ಆತನನ್ನು ಕರ್ಕೊಂಡು ಬರಬೇಕು. ನಾನು ಆತನಿಗೆ ಭೇಟಿ ಆಗಬೇಕಂತ ಮಾಡಿದ್ದೀನಿ ಅಂತ ಅಲೆಕ್ಸಾಂಡ್ರ್ ಹೇಳ್ತಾನೆ. ಆವಾಗ ಈತ ಹುಡುಕಾಡ್ತಾ ಹೋಗ್ತಾನೆ. ಆ ಸಂತ ಸನ್ಯಾಸಿ ಒಂದು ಬಯಲು ಪ್ರದೇಶದಲ್ಲಿ ಹಾಗೇ ಮೈ ಮೇಲೆ ಏನೂ ಬಹಳ ಬಟ್ಟೆ ಇಲ್ಲ, ಸಾದಾ ಬಟ್ಟೆಯನ್ನು ಹಾಕೊಂಡು ಬಿಸಿಲಿಗೆ ಕುಳಿತುಕೊಂಡಿರ್ತಾನೆ. ಅವಾಗ ಈತ ಕೇಳ್ತಾನೆ, ನೀನೇ ಏನು? ಆ ಸನ್ಯಾಸಿ ದಂಡಿ ಮಿಸ್ಸ? ಹೌದು, ನಾನೇ ಅಂತಂತ. ಅವಾಗ ಆತ ಹೇಳ್ತಾನೆ, ನೋಡು, ಅಲೆಕ್ಸಾಂಡರ್ ಜಗತ್ತಿನ ಪ್ರಬಲ ನಾಯಕ, ಜಗತ್ತಿನಲ್ಲೇ ಚಕ್ರವರ್ತಿ ಆತ, ಸಮ್ರಾಟ. ಆತ ಈಗ ಭಾರತ ದೇಶಕ್ಕೆ ಬಂದಾನ ಮತ್ತು ನಿನ್ನನ್ನು ಭೇಟಿ ಆಗಬೇಕಂತ ಇಚ್ಛೆ ಪಟ್ಟಾನ. ನೀನು ಭೇಟಿ ಆದಿ ಅಂದರೆ, ನೀನೇ ಸ್ವಯಂ ಭೇಟಿ ಆದಿ ಅಂದರೆ ನಿನ್ನ ಭಾಗ್ಯ. ಇಲ್ಲಾದ್ರೆ ಆತ ನಿನ್ನನ್ನು ಹಾಗೇ ಬಿಡುವುದಿಲ್ಲ, ನಿನ್ನ ಕುತ್ತಿಗೆಯನ್ನು ಕತ್ತರಿಸ್ತಾನ ಅಂತ ಅವ ಭಯವನ್ನು ಹುಟ್ಟಿಸಿದ. ಅವಾಗ ಈತ ಸುಮ್ಮನೆ ಕುಳಿತಿದ್ದ ಪ್ರಸನ್ನನಾಗಿ. ಆತ ಹೇಳ್ತಾನೆ, ಅವ್ಯಾವ ಸಮ್ರಾಟ ಅಂತೀವಿ ಹೇಳ್ತಾನೆ. ನನಗೆ ಕೊಡುವಂಥ, ನನಗೆ ಬೇಕಾರುವಂಥ ವಸ್ತುವನ್ನು ಕೊಡ್ಲಿಕ್ಕೆ ಆತನ ಹತ್ತಿರ ಏನದ? ಆತ ಭಾರತದವರೆಗೆ ಇಲ್ಲಿವರೆಗೆ ಬಂದಾನ. ಯಾಕ ಅಂದ್ರೆ ಆತನಿಗೆ ಇನ್ನೂ ಸಾಕಷ್ಟು ಬೇಕಾಗ್ಯದಂತ ಇಲ್ಲಿವರೆಗೆ ಬಂದಾನ. ಅವನಲ್ಲೇ ಆಸೆಗಳು ಹೆಚ್ಚಿರುವಾಗ ಅವನಿಂದ ನಾನು ಪಡೆದುಕೊಳ್ಳುವುದೇನದ? ಆತನಲ್ಲಿ ಆಸೆಗಳು ತುಂಬಿದವ, ಆಸೆಗಳು ಆತನನ್ನು ಆಳ್ತಾ ಇದಾವ. ಅವ ಹೇಗೆ ಸಮ್ರಾಟನಾಗಲಿಕ್ಕೆ ಸಾಧ್ಯ ಅದ ಅಂತ ಈ ಸನ್ಯಾಸಿ ಹೇಳಿ. ಮತ್ತು ನೀನು ನನಗೇನಾದರೂ ಕೊಡ್ತಾನಂತೀಯಲ್ಲ, ನನಗೇನೂ ಕೊಡೋದು ಬೇಕಿಲ್ಲ. ಅವ ನನಗಿಲ್ಲೇನು ವೃಕ್ಷಗಳದಾವಲ್ಲ, ಈ ವೃಕ್ಷಗಳು ಹಣ್ಣು ಕೊಡ್ತಾವ. ಇಲ್ಲೇನು ಹಳ್ಳದ, ಈ ಹಳ್ಳನ ನೀರವನ್ನು ನಾನು ಕುಡಿತೀನಿ. ನನಗೆ ಬೇಕಾಗಿರುವುದು ಇಷ್ಟೇ. ಸಂತೋಷ ಪಡಲಿಕ್ಕೆ ಎಷ್ಟು ಬೇಕು ಮನುಷ್ಯನಿಗೆ?
ಮತ್ತು ಹೋಗಿ ಹೇಳು ನಿಮ್ಮ ಸಮ್ರಾಟನಿಗೆ, ಏನು ಅಂದರೆ ಆತ ನನ್ನನ್ನು ಏನು ನನ್ನ ಕುತ್ತಿಗೆಯನ್ನು ಸಂಹರಿಸ್ತೀನಂತ ಹೇಳ್ತಾನಲ್ಲ, ನನ್ನ ದೇಹವನ್ನು ಆತ ತುಂಡು ಮಾಡಬಹುದು, ಆದರೆ ನನ್ನ ಆತ್ಮವನ್ನು ಏನಾದರೂ ಆತ ತುಂಡು ಮಾಡಲಿಕ್ಕೆ ಸಾಧ್ಯ ಅದ ಏನು? ಹೋಗಿ ಹೇಳು ನಿಮ್ಮ ಸಮ್ರಾಟನಿಗೆ ಅಂತ ಆತ ಸನ್ಯಾಸಿ ಹೇಳಿದ. ನಿಮ್ಮ ಸಮ್ರಾಟ ತಿಳಿದುಕೊಂಡಾನೆ ಏನು ಅಂದ್ರೆ ದೇಹ ಅಂದ್ರೇ ಆ ಸನ್ಯಾಸಿ ಅಂತ ತಿಳಿದುಕೊಂಡಾನ. ನಾವು ಭಾರತೀಯರು ಹಾಗೆ ತಿಳಿಯುವವರಲ್ಲ. ದೇಹ ಇದೊಂದು ಸಾಧನ ಅಷ್ಟೇ ಅದ. ಈ ಸಾಧನ, ಈ ದೇಹ ಎಲ್ಲಿಂದ ಬಂತು ಅಲ್ಲಿಗೆ ಇದು ಹೋಗ್ತದ. ಮಣ್ಣಿನಿಂದ ಈ ಬಂದಂಥ ದೇಹ ಒಂದು ದಿವಸ ಮಣ್ಣಿಗೆ ಹೋಗುವುದ. ಆದರೆ ನಾ ಮಾತ್ರ ಸ್ವತಂತ್ರದನಿ, ನಾನು ಮುಕ್ತನದನಿ ಅಂತ ನಾವು ಭಾವಿಸ್ತೀವಿ ಅಂತ ಆ ಸನ್ಯಾಸಿ ಹೇಳಿದಂತ. ಅವಾಗ ಆತ ಏನು ಕರೀಲಿಕ್ಕೆ ಬಂದಿದ್ದ, ಆತ ಮರಳಿ ಹೋಗಿ ಯಥಾವತ್ತಾಗಿ ಈ ಹೇಳಿದ ಸನ್ಯಾಸಿ ಹೇಳಿದ ಮಾತುಗಳನ್ನು ಅಲೆಕ್ಸಾಂಡರ್ಗೆ ಹೇಳಿದ. ಗಾಬರಾದ. ನನ್ನ ಮಾತನ್ನು ಮೀರುವವರು ಯಾರೂ ಇರಲಿಲ್ಲ, ಆದರೆ ನೀವೊಬ್ಬ ಸಾಮಾನ್ಯ ಒಬ್ಬ ಸನ್ಯಾಸಿ ಹೀಗೆ ಹೇಳ್ತಾನಂದ್ರೆ ಏನು ಆಶ್ಚರ್ಯ ಇದು ಅಂತ ಅವನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಆಯಿತು. ಆತ ಮುಂದೆ ಈ ಸನ್ಯಾಸಿ ಅಂತೂ ಅವನಿಗೆ ಪಡಿಲಿಕ್ಕಾಗಲಿಲ್ಲ. ಇನ್ನೊಬ್ಬ ಸನ್ಯಾಸಿ ಇದ್ದಂತ, ಕಲ್ಯಾಣ ಅಂತ ಆತನ ಹೆಸರ. ಅವನಿಗೆ ಕಾಲಿಯಾಸ್ ಅಂತ ಅವರು ಗ್ರೀಕರು ಕರಿತಿದ್ರು. ಅವನನ್ನು ಕರೆದುಕೊಂಡು ಆತ ಮೆಸಡೋನಿಯಕ್ಕೆ ಹೋಗಬೇಕು. ಅವನನ್ನು ಕರ್ಕೊಂಡು ಹೊರಟಂತ. ಅವನಿಗೆ ಇವ ಪ್ರಶ್ನೆ ಕೇಳುವ, ಸನ್ಯಾಸಿಗಳಿಗೆ ಪ್ರಶ್ನೆ ಕೇಳುವ. ಅಲೆಕ್ಸಾಂಡರ್ ಪ್ರಶ್ನೆ ಕೇಳ್ತಿದ್ದಂತ, ಯಾವುದು ಪ್ರಬಲವಾದದ್ದು? ಬದುಕು ಪ್ರಬಲವಾದದ್ದು, ಶಕ್ತಿಯುತವಾದದ್ದು, ಅಥವಾ ಸಾವು ಪ್ರಬಲವಾದದ್ದು? ಅವಾಗ ಸನ್ಯಾಸಿಗಳು ಹೇಳ್ತಿದ್ರು, ನೋಡು, ಸಾಯುವುದೇನು, ಒಂದು ದಿವಸ ಸಾಯುವುದಾದ, ಅದು ಪ್ರಬಲ ಆದದ್ದಲ್ಲ. ಯಾವುದು ಶಕ್ತಿಯುತವಾದದ್ದು? ಬದುಕು ಶಕ್ತಿಯುತವಾದದ್ದು. ನಾವು 100 ವರ್ಷ ಬದುಕಬೇಕಾಗ್ಯದ, ನೂರಾರು ಕಷ್ಟಗಳನ್ನು ಎದುರಿಸಬೇಕಾಗ್ಯದ, ನೂರಾರು ಸಮಸ್ಯೆಗಳನ್ನು ಪರಿಹರಿಸಿ ಜೀವನವನ್ನು ಸುಂದರವಾಗಿ ಬಾಳಬೇಕಾಗ್ಯದ. ಅದು ಬಹಳ ಕಷ್ಟದ ಕೆಲಸ. ಸಾಯುವುದೇನು? ಒಂದು ಕ್ಷಣದಲ್ಲಿ ಸತ್ತು ಬಿಡ್ತಾನೆ ಮನುಷ್ಯ. ಆತ ಕೇಳ್ತಿದ್ದ ಪ್ರಶ್ನೆ, ನೋಡು, ಬದುಕನ್ನು ಸುಧಾರಿಸಿಕೊಳ್ಳುವುದು, ಬದುಕನ್ನು ಬಾಳುವುದಲ್ಲ, ಅದು ಬಹಳ ಅದ್ಭುತವಾದದ್ದು. ಆದ್ದರಿಂದ ಬದುಕೇ ಶಕ್ತಿಯುತವಾದದ್ದು, ಬದುಕೇ ಪ್ರಬಲವಾದದ್ದು ಅಂತ ಆತ ಹೇಳ್ತಿದ್ದ. ಅವನು ಸಹಿತ ಪೂರ್ತಿ ತಲುಪಲಿಲ್ಲಂತ ಪರ್ಷಿಯಾಕ್ಕೆ ಹೋದ. ಪರ್ಷಿಯಾಕ್ಕೆ ಹೋದ ನಂತರ ಆ ಕಲ್ಯಾಣಿ ಅನ್ನುವಂಥ ಸನ್ಯಾಸಿಗೆ ನಾನು ಸಹಿತ ದೇಹ ಬಿಡಬೇಕಂತ ಅನಿಸ್ತಂತೆ. ಅವಾಗ ಆತ ಒಂದು ಚಿತೆಯನ್ನು, ಅಗ್ನಿಯನ್ನು ತಯಾರು ಮಾಡಿದರು ಕಟ್ಟಿಗೆಗಳಿಂದ. ಅಲ್ಲಿ ಕುಳಿತುಕೊಂಡು ಆತ ನಗನಗುತ್ತಾ ದೇಹವನ್ನು ಬಿಟ್ಟ ಅಂತ ಇತಿಹಾಸದಲ್ಲಿ ಬರೆದಿದ್ದಾರೆ. ಆಗ ಸಾಯೋಕ್ಕಿಂತ ಮುಂಚೆ, ದೇಹವನ್ನು ತೊರೆಯೋಕ್ಕಿಂತ ಮುಂಚೆ ಆತ ಎಲ್ಲರನ್ನ ಅಪ್ಪಿಕೊಳ್ತಿದ್ದಂತೆ. ಆದರೆ ಅಲೆಕ್ಸಾಂಡರ್ನನ್ನು ಅಪ್ಪಿಕೊಳ್ಳಿಲ್ಲ. ಅವಾಗ ಅಲೆಕ್ಸಾಂಡರ್ ಕೇಳಿದ, ನನಗೆ ನೀವು ಯಾವಾಗ ಭೇಟಿ ಆಗ್ತೀರಿ ಅಂತ. ಆ ಸನ್ಯಾಸಿ ಹೇಳಿದಂತ, ನಿನಗೆ ನಾನು ಬೆಬಿಲೋನಿಯದಲ್ಲಿ ಭೇಟಿ ಆಗ್ತೀನಿ ಅಂತ. ಆ ಬೆಬಿಲೋನಿಯದಲ್ಲಿನೇ ಆ ಅಲೆಕ್ಸಾಂಡರ್ ದೇಹವನ್ನು ಬಿಡ್ತಾನೆ, ತೀರ್ಕೊಳ್ತಾನೆ. 1 ವರ್ಷದ ನಂತರ ಯಾವಾಗ ಆ ಸನ್ಯಾಸಿ ಹೇಳಿದ್ದ, ಆ ಹೇಳಿದ್ದ ಬರೋಬ್ಬರಿ 1 ವರ್ಷದ ನಂತರ ಆ ದೇಹ ಬಿಟ್ಟ. ಅಲ್ಲಿ ನಾನು ಭೇಟಿ ಆಗ್ತೀನಿ ಅಂತ ಮೊದಲೇ ಈ ಸನ್ಯಾಸಿ ಹೇಳಿದ್ದ. ಇಂಥ ಆಧ್ಯಾತ್ಮಿಕ ಚಿಂತನೆ ಉಳ್ಳವರು ಭಾರತ ದೇಶದಲ್ಲಿ ಬಹಳಷ್ಟು ಜನ ಇದ್ದರು. ಇದು ನಾವು ಸಾವಿರಾರು ವರ್ಷಗಳ ಹಿಂದೆ ಹೇಳುವುದು ಈಗೆಲ್ಲ. 2100-300 ವರ್ಷಗಳ ಹಿಂದಿನ ಘಟನೆ ಇದು ನಡೆದಿರುವಂಥದ್ದು. ಹೇಗೆ ಆಗಿನ ಕಾಲದಲ್ಲೇ ಚಂದ್ರಗುಪ್ತ ಆ ಮೌರ್ಯ ಸಾಮ್ರಾಜ್ಯವನ್ನು ಬಿಟ್ಟು ಇಲ್ಲಿ ಕರ್ನಾಟಕಕ್ಕೆ ಹೇಗೆ ಬಂದ, ಆತನ ಮೊಮ್ಮಗನಾಗಿರುವಂಥ ಅಶೋಕ ಸಮ್ರಾಟ, ಆತನೂ ಸಹಿತ ಧಾರ್ಮಿಕದಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದ. ಹೀಗೆ ಇಡೀ ರಾಜ್ಯ ಮಹಾರಾಜರು, ಸಾಮಾನ್ಯ ಜನರು, ಸಣ್ಣ ಮಕ್ಕಳು ಸಹಿತ ಈ ದೇಶದಲ್ಲಿ ಆಧ್ಯಾತ್ಮಿಕ ಒಲವುಳ್ಳವರು ಅದ. ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವವರು ಬೇಕು. ಅದು ಮನುಷ್ಯನಿಗೆ. ನಾವು ದೀರ್ಘವಾದಂಥ ಫಲಗಳನ್ನು ಬಯಸ್ತೀವಲ್ಲ, ನಾವು ಮುಂದಿನ ಭವಿಷ್ಯದ ಫಲಗಳನ್ನು ಇಚ್ಛಿಸ್ತೀವಲ್ಲ,
ಅದಕ್ಕೆ ಏನು ಪೂರಕ ಆಗ್ತದಂದ್ರೆ ಅಧ್ಯಾತ್ಮ ಬಹಳ ಪೂರಕ ಆಗ್ತದೆ. ಈಗಿನ ಕ್ಷಣ, ಈಗಿನ ತತ್ಕ್ಷಣ, ಈ ಕ್ಷಣದಲ್ಲಿ ಏನು ಲಾಭ ಆಗ್ತದೆ ಇದನ್ನು ನೋಡುವುದಲ್ಲ. ಈ ಕ್ಷಣದಲ್ಲಿ ನಮಗೆ ಏನು ಲಾಭ ಆಗ್ತದೆ, ಈ ಕ್ಷಣದಲ್ಲಿ ಏನು ನಮಗೆ ಚಲೋ ಅನ್ನಿಸ್ತದೆ, ಈ ಕ್ಷಣದಲ್ಲಿ ವಿಷಯಗಳನ್ನು ಅನುಭವಿಸುವುದನ್ನೇ ಚಲೋ ಅನ್ನಿಸ್ತದೆ. ವಿಷಯಗಳು ಬಹಳ ರುಚಿ ಅದಾವ ಈಗ. ಆದರೆ ನಾವು ನಿರ್ವಿಷಯವನ್ನು ಕುರಿತು ಚಿಂತನೆ ಮಾಡುವುದದು. ಈಗ ನೋಡ್ರಿ, ಬರೀ ನೀವು ಹಾಲು ಮತ್ತು ಆಲ್ಕೋಹಾಲ್ ಕುಡಿದ ತಕ್ಷಣ ಇವನಿಗೆ ಮತ್ತೆ ಏರ್ತದೆ ಇಲ್ಲ? ಹಾಲು ಕುಡಿದ ತಕ್ಷಣ ಹಂಗೆ ಆಗುವುದಿಲ್ಲ. ಆಲ್ಕೋಹಾಲ್ ಕುಡಿದ ತಕ್ಷಣನೇ ಹೊಯ್ದಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಹಾಲು ಕುಡಿದ ತಕ್ಷಣ ಹೊಯ್ದಾಡಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ದಿವಸ ತೆಗೆದುಕೊಳ್ತದೆ. ಆಲ್ಕೋಹಾಲ್ ಕುಡಿದ ತಕ್ಷಣ ಮತ್ತೆ ಬರ್ತದೆ. ಆದ್ರೆ ಆವಾಗ ತಕ್ಷಣ ಫಲ ಸಿಗ್ತದೆ, ಮುಂದೆ ಸ್ವಲ್ಪ ದಿವಸಗಳಲ್ಲಿ ಶರೀರ ಹಾಳಾಗ್ತದೆ. ಈಗ ಅದು ಏನೋ ಮಜಾ ಅನಿಸ್ತದ, ಶಕ್ತಿ ಬಂದಂಗೆ ಅನಿಸ್ತದ, ಏನೋ ಮರೆತು ಒಂದಿಷ್ಟು ಸುಖ ಸಿಕ್ಕಂಗೆ ಆಗ್ತದೆ. ಆದ್ರೆ ಅದು ಮುಂದೆ ಶರೀರವನ್ನು ಹಾಳು ಮಾಡ್ತದೆ, ಶರೀರವನ್ನೆಲ್ಲ ನಾಶ ಮಾಡ್ತದೆ. ಆದರೆ ಹಾಲು ಹೆಂಗದ, ಹಾಲು ಈಗ ಕುಡಿಯುವಾಗ ಒಳ್ಳೆ ಅನಿಸ್ತದೆ. ಈ ಕ್ಷಣ ಕುಡಿದ್ರೂ ಸಹಿತ ಶಕ್ತಿ ಬರುವುದಿಲ್ಲ. ಆದ್ರೆ ಕುಡ್ದಂಗೆ ಮುಂದೆ ಹೋದಂಗೆ ಶಕ್ತಿ ಬರ್ತದೆ. ಶರೀರ ಇಷ್ಟು ಬಲಿಷ್ಠ ಆಗ್ತದೆ, ಭಾರಿ ಸುಂದರ ಬಲಿಷ್ಠ ಸದೃಢ ಶರೀರ ಆಗ್ತದೆ. ಇದು ದೀರ್ಘ ಫಲ ಕೊಡುವಂತಹ ಕಾರ್ಯ. ಅದು ಇನ್ನೊಂದದ, ಆ ಕ್ಷಣದಲ್ಲೇ ಫಲ ಕೊಡ್ತದ, ಮುಂದೆ ಹಾನಿ ಮಾಡ್ತದ. ಆಗ ಪ್ರಪಂಚದ ಚಿಂತನೆ, ವಿಷಯಗಳ ಚಿಂತನೆ ಈ ಕ್ಷಣದಲ್ಲಿ ಸಂತೋಷ ಕೊಡ್ತದ, ಈ ಕ್ಷಣದಲ್ಲಿ ಸುಖ ಕೊಡ್ತದ. ಅಧ್ಯಾತ್ಮ ನಮ್ಮನ್ನು ಸಶಕ್ತಗೊಳಿಸ್ತದ, ಸದೃಢಗೊಳಿಸ್ತದ, ಮತ್ತು ನಮ್ಮನ್ನು ಮುಂದೆಯೂ ಕೂಡ ಸುಖವಂತರನ್ನಾಗಿ ಮಾಡ್ತದ. ಅದು ಹಾಲಿದ್ದಂಗದ. ಇದು ಪ್ರಪಂಚ ವಿಷಯಗಳು ಈ ಕ್ಷಣದಲ್ಲಿ ನಮಗೆ ಬಹಳ ಸಂತೋಷ ಕೊಡ್ತಾವೆ, ಸುಖ ಕೊಡ್ತಾವೆ. ಆದ್ರೆ ಮುಂದೆ ಬೇಕಲ್ಲ, ಅದು ಬೇಕು ಮನುಷ್ಯನಿಗೆ. ಆದರೆ ಈ ವಿಷಯಗಳದಾವಲ್ಲ, ವಿಷಯಗಳು ಬಹಳ ಆಕರ್ಷಕ ಇರ್ತಾವೆ, ಭಾರಿ ಆಕರ್ಷಕ. ಈಗ ಅವೇನು ಸಣ್ಣ ಹುಡುಗರಿಗೆ ಮೊಬೈಲ್ ಕೊಟ್ಟಿರ್ತಾರೆ ನೋಡ್ರಿ, ಅತಿ ಸಣ್ಣ ಹುಡುಗರು, 5-6-7 ವರ್ಷದ ಒಳಗೆ ಏನು ಹುಡುಗರು ಇರ್ತಾವೆ, ಅವು ಸಹಿತ ಈಗ ಮನ್ಯಾಗ ಒಂದು ಹುಡುಗರು ಅಳುವುದ ಇಲ್ಲಂತ. ಅವಾಗ ಮೊದಲ ಅವು ಅಳಬಾರ್ದು ಅಂತ ಏನೆಲ್ಲ ಕಸರತ್ತು ಮಾಡಬೇಕಾಗ್ತಿತ್ತು. ಅವಕ್ಕೆ ತೊಟ್ಲ ಕಟ್ಟಿ, ಮ್ಯಾಲ ಅವು ಗೊಂಬೆ ಚಿತ್ರ ಕಟ್ಟಿ, ಅವಕ್ಕೆಲ್ಲ ಆಟಿಕೆ ಸಾಮಾನು ತರಬೇಕು, ಮತ್ತು ಅವ್ರ ತಾಯಿ ಅಲ್ಲೇ ಜೋಗುಳು ಹಾಡಬೇಕು, ಅಳಬಾರ್ದು, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದ್ರು. ಈಗೇನೂ ಸಮಸ್ಯೆ ಇಲ್ಲ. ಅದು ತಾಯಿನೂ ನೋಡುವುದಿಲ್ಲ, ಅದಾಳೋ ಇಲ್ಲೋ ನೋಡುವುದಿಲ್ಲ, ತಂದೆಯೂ ಅದಾನೋ ಇಲ್ಲೋ ನೋಡುವುದಿಲ್ಲ. ಒಂದು ಕೈಯಾಗಿ ಆಂಡ್ರಾಯ್ಡ್ ಮೊಬೈಲ್ ಕೊಟ್ಟು ಬಿಟ್ರೆ ಸಾಕು, ಮುಗೀತು. ಅದು ಹಸದದ್ದು ಮರಿತದ, ನೀರಡಿಸೋದು ಮರಿತದ, ನಿದ್ರಿನೂ ಮರಿತದ, ಬರೀ ಮೊಬೈಲ್. ಮತ್ತು ಆ ಮೊಬೈಲ್ನಲ್ಲಿ ಅದಕ್ಕೆ ಏನೂ ತಿಳಿಯೋದಿಲ್ಲ, ಬರೀ ಚಿತ್ರಗಳಿರ್ತಾವೆ, ಯಾರಂತ ಗೊತ್ತಿಲ್ಲ, ಸುಮ್ಮನೆ ಸರಿಸ್ತಾ ಹೋಗ್ತದ. ಅದರಲ್ಲಿ ಎಷ್ಟು ಮಗ್ನ ಆಗ್ತದಂದ್ರೆ ತಾಸುಗಳು ಹೋತದ್ದೇ ಗೊತ್ತಾಗಲ್ಲ. ಸಣ್ಣ ಹುಡುಗರ್ದ ಹಂಗದ, ಇನ್ನು ದೊಡ್ಡವ್ರದ್ದೇನು. ಆ ಮೊಬೈಲ್ ಹೇಗ ಅಷ್ಟು ಆಕರ್ಷಕ ಅದಲ್ಲ, ಹಂಗೆ ಈ ಪ್ರಪಂಚನೂ ಬಹಳ ಆಕರ್ಷಕ ಅದ. ನಮಗೆ ಯಾರಿಗಾರ ಇದನ್ನು ನೋಡುವುದು ಸಾಕಂತ ಅನಿಸೈತೇನು? ಇದನ್ನು ಅನುಭವಿಸೋದು ಸಾಕಂತ ಅನಿಸ್ತದೇನು? ಹೇಗೆ ಮೊಬೈಲ್ ಅದು ಆಕರ್ಷಕ ಅದ, ಹಂಗೆ ಈ ಪ್ರಪಂಚನೂ ಅದು ಬಹಳ ಆಕರ್ಷಕ ಅದ. ನಮ್ಮನ್ನು ಎಲ್ಲರನ್ನೂ ತನ್ನ ಹತ್ತನೇ ಯಾವಾಗಲೂ ಸೆಳಿತಾ ಇರ್ತದೆ, ಯಾವಾಗಲೂ ತನ್ನ ಕಡೆನೇ ಸೆಳಿತಾ ಇರ್ತದೆ. ಇನ್ನು ಅದನ್ನು ನಾವು ಬಿಟ್ಟು ಸ್ವಲ್ಪ ಅಧ್ಯಾತ್ಮಕ್ಕೆ ಬರಬೇಕಲ್ಲ, ಅದು ಸ್ವಲ್ಪ ಕಷ್ಟ, ಅದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತದೆ. ಅದಕ್ಕೆ ಅವರು ಶಂಕರಾಚಾರ್ಯರು ಹೇಳಿದರು, ಈ ಚಿಂತನೆ ಮಾಡಲಿಕ್ಕೆ ಯಾರದಾರಪ್ಪ ನನ್ನ ಹತ್ತಿರ? ಅವ್ರು ಹೇಳ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ.
ವೃದ್ಧಸ್ತಾವತ್ ಚಿಂತಾಮಗ್ನ ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಶಂಕರಾಚಾರ್ಯರು ಎಲ್ಲ ಕಡೆ ತಿರುಗಾಡ್ತಾ ಇದ್ದರು, ಎಲ್ಲರನ್ನ ಭೇಟಿ ಆಗ್ತಿದ್ರು. ಆವಾಗ ಅವ್ರಿಗೆ ಅನಿಸ್ತು, ಈ ಅಧ್ಯಾತ್ಮವನ್ನು ತಿಳಿದುಕೊಳ್ಳುವವರು ಯಾರದಾರ, ಬ್ರಹ್ಮಜ್ಞಾನವನ್ನು ಪಡಿಬೇಕನ್ನುವಂಥವ್ರು ಯಾರದಾರ. ಅವ್ರು ನೋಡ್ತಾರ, ಬಾಲಸ್ತಾವತ್ ಕ್ರೀಡಾಸಕ್ತ, ಸಣ್ಣ ಬಾಲಕರೆಲ್ಲ ಆಟದೊಳಗೆ ಮಗ್ನರಾಗಿದಾರ. ತರುಣಸ್ತಾವತ್ ತರುಣೀ ರಕ್ತ, ತರುಣರೆಲ್ಲರೂ ವಿಷಯಗಳಲ್ಲಿ ಮುಳುಗಿ ಹೋಗಿದಾರ. ತರುಣೀ ರಕ್ತ. ಇನ್ನು ಆಯಿತು, ಬಾಲಕರು ಬರಲಿಲ್ಲ, ತರುಣರು ಬರ್ತಾ ಇಲ್ಲ, ಕೊನೆಗೆ ವೃದ್ಧರೇ ಭೇಟಿ ಆಗೋಣ, ಅವರೇ ಬರ್ತಾರ. ಇಲ್ಲಿವರೆಗೆ ಸಂಸಾರ ಮಾಡ್ಯಾರ, ಹೆಂಡ್ರಾಗ್ಯಾವ, ಮಕ್ಕಳಾಯಿತು, ಹೊಲ ಆಯಿತು, ಮನಿ ಆಯಿತು, ಇನ್ನೆಲ್ಲ ಮುಗ್ದೈತೆ ಅವ್ರದ್ದು, ಅವರೇ ಬರ್ತಾರೇನು ಅಂತ ನೋಡೋಣಂತ ಅವ್ರ ಹತ್ತಿರ ಬಂದರು. ವೃದ್ಧಸ್ತಾವತ್ ಚಿಂತಾಮಗ್ನ. ಆ ವೃದ್ಧರೆಲ್ಲರೂ ಚಿಂತೆ ಒಳಗ ಮಗ್ನರಾಗ್ಯಾರ. ನಾನು ಹಂಗೆ ಮಾಡಿದೆ, ನಾ ಹಿಂಗೆ ಮಾಡಿದೆ, ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು ಅಂತ ಅವರು ಚಿಂತ್ಯಾಗ ಮಗ್ನಾಗ್ಯಾರ. ಇನ್ನು ಹೇಳೋರು ಯಾರಿಗೆ? ಶಂಕರಾಚಾರ್ಯರದ ಹಂಗಾಗೈತಿ ಪರಿಸ್ಥಿತಿನ, ನಮ್ಮದು ಹೆಂಗಾಗಬೇಕು? ನೀವು ಇಷ್ಟು ಜನ ಬಂದರೆ ಅಂದರೆ ಇದೇ ನಮ್ಮದು ಪುಣ್ಯ ಅಂತ ತಿಳ್ಕೋಬೇಕು. ಅವ್ರದೇ ಹಾಗಾಗ್ಯದ. ಅಂಥ ಜ್ಞಾನಿಗಳ ಬರ್ರಿಪ್ಪ ಚಂದೂರ್ಕ್ಕೆ ಬಂದ್ರೆ ಬಾಲಕರಿಗೆ ಭೇಟಿ ಆಗ್ತಾರೆ, ಯಾರೂ ಬರೋವ್ರಿಲ್ಲ. ತರುಣರಿಗೆ ಭೇಟಿ ಆಗಿ ನೋಡ್ತಾರ, ಯಾರೂ ಕೇಳೋರಿಲ್ಲ. ವೃದ್ಧರಿಗೆ ಭೇಟಿ ಆಗ್ತಾರ, ಮುಪ್ಪಿನವರಿಗೆ ಭೇಟಿ ಆಗ್ಯಾರ, ಹಿರಿಯರಿಗೆ. ಅವ್ರಿಗೆ ರಿಟೈರ್ಡ್ ಅದಾರ, ಹೋಗ್ತಾರಂತ ಮನ್ಯಾನವ್ರು ದಾರಿ ಕಾಯಕತ್ಯಾರ. ಅವರೇ ಎಲ್ರಿ ಮತ್ತೆ ಬೇರೆ ಕಡೆ ಎಲ್ಲ ಪುರಾಚನಕ್ಕೆ, ಅವರು ಪ್ರವಚನಕ್ಕೆ ಹೋಗಲಿ ಅಂತ ಮನ್ಯಾನವ್ರು ದಾರಿ ಕಾಯ್ದ್ರು ಸಹಿತ ಇವು ಮನೆ ಬಿಟ್ಟು ಮನ್ಯಾಗಿಂದ ಹೊರಗೆ ಹೋಗ್ತಾ ಇಲ್ಲ ಅಂದ್ರೆ ಇನ್ನು ಏನು ಮಾಡ್ಬೇಕು? ಅವ್ರೇನು ಹೊರಗೆ ಹಾಕ್ಬೇಕನ್ನು ಕೈ ಹಿಡ್ದ. ಶಂಕರಾಚಾರ್ಯರು ಅವಾಗ ಹೇಳಿದರು, ಅದು ಸ್ವಲ್ಪ ಬಹಳ ಕಷ್ಟದ ಕೆಲಸ ಬೇಕು ಮನುಷ್ಯನಿಗೆ ಅದು. ಮತ್ತು ಕೊನೆಗೆ ನಾವು ಏನನ್ನ ಚಿಂತನೆ ಮಾಡ್ತೀವಿ ಆ ಚಿಂತನೆನೇ ನಮ್ಮದು ಮುಂದಿನ ಜನ್ಮ ಕುಳಿತದ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಏನು ಹೇಳಿದರು? ಎಲ್ಲ ಲೋಕಗಳನ್ನು ನೀನು ಸುತ್ತಬೇಕಾಗ್ತದ. ಸುತ್ತುವಾಗ ನೀನು ಒಂದು ವೇಳೆ ಮುಕ್ತನಾಗಬೇಕಾಗಿತ್ತು ಅಂದರೆ ಏನು ಮಾಡು ಅಂದರೆ ನನ್ನ ಚಿಂತನೆಯನ್ನೇ ಮಾಡುವುದು, ನನ್ನನ್ನೇ ಸ್ಮರಣೆ ಮಾಡು. ಮಾಮೇವ ಸ್ಮರ, ನನ್ನನ್ನೇ ಸ್ಮರಿಸು, ನನ್ನನ್ನೇ ಧ್ಯಾನಿಸು. ಅವಾಗ ಮಾತ್ರ ನೀನು ಅಂತಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡಿದಿ ಅಂದರೆ ನೀನು ಅದರಿಂದ ಮುಕ್ತನಾಗಲಿಕ್ಕೆ ಸಾಧ್ಯ ಅದ. ಇನ್ನು ಅಂತಕಾಲದಲ್ಲಿ ಕೊನೆಯ ಅವಧಿಯಲ್ಲಿ ನಾವು ಚಿಂತನೆ ಮಾಡಬೇಕಾಗಿತ್ತು ಅಂದರೆ ಅದನ್ನು ಪ್ರಾರಂಭದಿಂದನೇ ಶುರು ಮಾಡಬೇಕು. ಕೊನೆಗೆ ಹೋಗಿ ನಾವು ಮಾಡ್ತೀವಿ ಅಂದರೆ ಆಗೋದಿಲ್ಲ, ಪ್ರಾರಂಭದಿಂದನೇ ನಡಿಬೇಕು. ಪ್ರಾರಂಭದಿಂದ ಯಾವ ಮನುಷ್ಯ ಮಾಡಿರ್ತಾನೆ ಕೊನೆಯ ಹಂತದಲ್ಲಿನೂ ಆತನಲ್ಲಿ ಅವೇ ವಿಚಾರಗಳು ಬರ್ತಾವೆ. ಕೊನೆಯ ಜೀವನದ ತುಂಬಾನು ಸಹಿತ ಅದನ್ನೇ ಚಿಂತನೆ ಮಾಡ್ತಾನೆ. ಈಗ ನಾವು ಅಪ್ಪುಗಳ ಜೀವನನ ನೋಡಿದೀವಲ್ಲ, ಅವರಿಗೆ ಕುಳಿತರ ನಿಂತರ ಆ ಜ್ಞಾನದಲ್ಲೇ ಇರ್ತಿದ್ರು. ಹಗಲ ರಾತ್ರಿ ಅದೇ ಚಿಂತನೆ ಇರ್ತಿತ್ತು. ಅವರು ಬೇರೆ ಒಂದು ಕಡೆ ಒಂದು ಕ್ಷಣನೂ ಸಹಿತ ತಮ್ಮ ಮನಸ್ಸನ್ನು ಹರಿಸಲಿಲ್ಲ. ಎಷ್ಟು ಶುದ್ಧ ಜೀವನವನ್ನು ಸಾಗಿಸಿದರು. ಯಾವ ಪ್ರಶಸ್ತಿ ಪತ್ರಗಳಿಗೆ, ಆಸ್ತಿ ಅಂತಸ್ತಕ್ಕ ಯಾವುದಕ್ಕೂ ಆಗಲಿಲ್ಲ. ಅವರ ಮನಸ್ಸ ಆ ಕಡೆ ಸುಳಿಲಿಲ್ಲ. ಅವರ ಮನಸ್ಸಿನಲ್ಲಿ ಒಂದಿಷ್ಟು ಸಹಿತ ಆ ಭಾವ ಬರಲಿಲ್ಲ. ಹೇಗಿರಬೇಕು? 82 ವರ್ಷದವರೆಗೆ ಇಡೀ ಜೀವನವನ್ನು ಆ ಅಧ್ಯಾತ್ಮದ ಸಾಧನೆಯಲ್ಲೇ ಕಳೆದರು. ಅದಕ್ಕೆ ಅವರು ಕೊನೆ ಕಣ್ಣು ಮುಚ್ಚುವರೆಗೂ ಸಹಿತ ಆ ಚಿಂತನೆ ಉಳಿತು. ಆದ್ದರಿಂದ ನಾವು ಸಣ್ಣ ಮಕ್ಕಳಿಗೇ ತುಂಬುವುದು, ಆ ಅಧ್ಯಾತ್ಮವನ್ನು ಸಣ್ಣ ವಯಸ್ಸಿನಲ್ಲೇ ತುಂಬುವುದು. ಆವಾಗ ಅದಕ್ಕೆ ವಿದ್ಯಾ ಅಂತ ಕರಿತಿದ್ದರು. ನೋಡ್ರಿ ಹೇಗೆ ಮಾಡಿದರು.
ಶಿಕ್ಷಣದಲ್ಲಿನೂ ಸಹಿತ ಹೇಗೆ ಬದಲಾವಣೆ ಆಯ್ತಂತ, ಮೊದಲು ನಮಗೆಲ್ಲರಿಗೂ ಗುರುಕುಲಕ್ಕೆ ಹೋದ ನಂತರ ಏನು ಕಲಿಸ್ತಿದ್ರಂತ? ಸದ್ ವಿದ್ಯಾ ಕಲಿಸ್ತಿದ್ರಂತ. ಸದ್ ವಿದ್ಯೆ ದಾನ ಮಾಡ್ತಿದ್ರು ಗುರುಗಳು. ಅಧ್ಯಾತ್ಮ ವಿದ್ಯೆಯನ್ನು ಧಾರೆ ಎರಿತಿದ್ರು. ಆ ಬಳಿಕ ಆ ವಿದ್ಯೆ ಅನ್ನೋದು ಪವಿತ್ರವಾಗಿತ್ತು. ಆ ವಿದ್ಯೆ ಅಷ್ಟು ಪವಿತ್ರ ಯಾವುದೂ ಇರಲಿಲ್ಲ. ಆದ್ರೆ ಮುಂದೆ ಬಂದಂಗೆ ಏನು ಮಾಡಿದ್ರಂತ, ಆ ವಿದ್ಯೆ ಅನ್ನೋ ಶಬ್ದ ಇವ್ರಿಗೆ ಕೇಳಿಸಬಾರ್ದು, ವಿದ್ಯೆ ಅನ್ನೋದು ಇವರು ಮರೆತು ಬಿಡಬೇಕು. ಆ ವಿದ್ಯೆಯ ಬದಲಾಗಿ ಶಿಕ್ಷಾ ಅಂತ ತಂದರು. ಶಿಕ್ಷಾ ಇದೊಂದು ಶಿಕ್ಷಾ ಅಂದ್ರೆ ಶಿಕ್ಷೆ ಇದ್ದಂಗೆ, ಇದೊಂದು ಪನಿಷ್ಮೆಂಟ್ ಇದ್ದಂಗೆ. ಶಿಕ್ಷಾ ಅಂದ್ರೆ ಪನಿಷ್ಮೆಂಟ್ ಅಲ್ಲ, ವಿದ್ಯೆ ಅಂದ್ರೆ ಪನಿಷ್ಮೆಂಟ್ ಅಲ್ಲ, ದಂಡ ಅಲ್ಲ. ಅದು ನಮ್ಮನ್ನು ದಿವ್ಯ ಮಾನವರನ್ನಾಗಿ ತಯಾರಿಸುವಂಥ ಒಂದು ಸಂಗತಿ. ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ಆ ವಿದ್ಯೆಯನ್ನು ಬಿಟ್ಟು ನಾವು ಏನು ಕಲೀಲಿಕ್ಕೆ ಶುರು ಮಾಡಿದೆ ಅಂದರೆ ನಾವು ಶಿಕ್ಷಾ ಕೊಡ್ತೀವಿ ಇವರಿಗೆ ಅಂತ ಶುರು. ಆ ಗುರುಕುಲಗಳಲ್ಲಿ ಹೀಗೆ ಬೆಳಗಿನ ಜಾವಣನೇ ಆ ಆತ್ಮಚಿಂತನೆ, ಅಧ್ಯಾತ್ಮ ಚಿಂತನೆಯಿಂದ ಪ್ರಾರಂಭ ಆಗ್ತಿತ್ತು. ಮುಂದೆ ಅಲ್ಲಿ ತಯಾರಾಗಿರುವಂಥ ವಿದ್ಯಾರ್ಥಿಗಳು ತಮ್ಮ ಇಡೀ ಜೀವನದ ತುಂಬ ನಗನಗತಾ ಬಾಳ್ತಿದ್ರು, ಸಂತೋಷದಿಂದ ಬಾಳ್ತಿದ್ರು. ಯಾಕೆಂದ್ರೆ ಅವರ ಹೃದಯದಲ್ಲಿ, ಅವರ ತಲೆ ಒಳಗೆ ಅಧ್ಯಾತ್ಮ ಇರ್ತಿತ್ತು, ಬದುಕಿನ ಸ್ಪಷ್ಟವಾದ ಚಿತ್ರಣ ಇರ್ತಿತ್ತು. ಈಗ ಇಷ್ಟು ಮನುಷ್ಯ ಹಪಹಪಿ ಆಗಿದ್ದಾನೆ, ಯಾಕೆ ಆಗಿದ್ದಾನ? ಇಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾನೆ, ಯಾಕೆ ಬಳಲ್ತಾ ಇದ್ದಾನ? ಇಷ್ಟೆಲ್ಲ ಅನುಕೂಲತೆಗಳು ಇದ್ರೂ ಸಹಿತ, ಇಷ್ಟೆಲ್ಲ ಗಳಿಸಿಯೂ ಕೂಡ ಮನುಷ್ಯ ಚಿಂತಿತನಾಗಿದ್ದಾನೆ, ಡಿಪ್ರೆಷನ್ದಲ್ಲಿ ಅದಾನ. ಅವಾಗೆಲ್ಲ ಮಾನಸಿಕ ಆಸ್ಪತ್ರೆಗಳು ಎಲ್ಲೋ ಒಂದಿರ್ತಿದ್ವು ಅಂತ. ಈ ಕಡೆ ಮಿರಜ್ಕೊಂದು, ಆ ಕಡೆ ಧಾರವಾಡಕ್ಕೊಂದು. ಈಗ ಅವು ಪ್ರತಿ ಜಿಲ್ಲೆ ತಾಲೂಕಿಗೊಂದು ಮಾನಸಿಕ ರೋಗಿಗಳ ಆಸ್ಪತ್ರೆ ತೆಗಿತಾ ಇದಾರಂತ. ಇವು ದೊಡ್ಡದು ಮನೆ ಕಟ್ಕೊಂಡಾನ ಮನುಷ್ಯ, ಆದ್ರೆ ಆ ಮನೆ ಒಳಗೆ ಮಾನಸಿಕ ರೋಗಿಯಾಗಿ ಬಳಲ್ತಾ ಇದ್ದಾನೆ. ಹೇಗೆ ಬದುಕಬೇಕು? ಅಪ್ಪಗಳು ಹೇಳ್ತಿದ್ರು, ಈ ಜೀವನದ ಉದ್ದೇಶ ಏನಪ್ಪ? ನೀವು ಪಕ್ಷಿಗಳಿಗೆ ಕೇಳ್ರಿ. ಅಪ್ಪಗಳು ಹೇಳ್ತಿದ್ರು, ಪಕ್ಷಿಗಳಿಗೆ ಕೇಳ್ರಿ, ಅವು ಹೇಳ್ತಾವ ಜೀವನದ ಉದ್ದೇಶ ಏನು. ಅವು ಹೇಳ್ತಾವ ಜೀವನದ ಉದ್ದೇಶ ಹಾಡ್ಕೋಂತ ಬದುಕುವುದು. ವೃಕ್ಷಗಳಿಗೆ ಕೇಳ್ರಿ, ಜೀವನದ ಉದ್ದೇಶ ಏನು ಅಂತ, ಸಂತೋಷದಿಂದ ಕೆಲಸ ಮಾಡ್ತಾ ಇರುವುದು. ಅವುಗಳಿಗೆ ಕೇಳ್ರಿ. ಒಂದು ಹರಿಯುವ ನದಿಗೆ ಕೇಳ್ರಿ, ಜೀವನದ ಉದ್ದೇಶ ಏನು ಅಂತ, ಸಂತೋಷದಿಂದ ಹರಿತಾ ಹೋಗುವುದೇ ಜೀವನ ಅಂತ ಕೇಳ್ತಾರೆ. ಆದ್ರೆ ಮನುಷ್ಯನಿಗೆ ಕೇಳ್ರಿ, ಜೀವನದ ಉದ್ದೇಶ ನೀ ಯಾಕೆ ಬಂದಿಪ್ಪ ಇಲ್ಲಿ ಅಂತ ಕೇಳಿದ್ರೆ ಅವ ಹೇಳ್ತಾನ, ಇಲ್ಲಿ ಜಗಳ ಮಾಡಕ್ಕೆ ಬಂದನಿ, ಇಲ್ಲಿ ನಂದು ಏನಾದರೂ ಒಂದು ಸಾಧಿಸಲಿಕ್ಕೆ ಬಂದನಿ, ಸ್ಥಾಪಿಸಲಿಕ್ಕೆ ಬಂದನಿ, ಇನ್ನೊಬ್ಬರದನ್ನು ಕಸಿದುಕೊಳ್ಳಾಕ ಬಂದನಿ, ಇನ್ನೊಬ್ಬರಿಗೆ ತ್ರಾಸ ಕೊಡಾಕ ಬಂದನಿ ಅಂತ ಮನುಷ್ಯ ಹೇಳ್ತಾನೆ. ಇದು ಯಾಕೆ ಹೀಗಾಯಿತು ಅಂದರೆ, ನಾವು ಏನು ಕಲ್ತೀವೋ ಅದನ್ನೇ ಹೇಳಬೇಕಲ್ಲ. ನಾವು ಹಾಡುವುದಕ್ಕಾಗಿ ಬಂದವರು, ಹಾಡ್ತಾ ಬದುಕಲಿಕ್ಕಾಗಿ ಬಂದವರು ಅಂತ ಭಾವಿಸಿದ್ವಿ ಅಂದರೆ ಇನ್ನೊಬ್ಬರ ಜೊತೆಗೆ ಜಗಳ ಮಾಡೋದು ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗೆಲ್ಲ ನಾವು TV ಮಾಧ್ಯಮಗಳಲ್ಲಿ ನೋಡ್ತೀವಲ್ಲ, ಒಬ್ಬರಿಗೊಬ್ಬರು ಬೈದಾಡೋದು, ಒಬ್ಬರಿಗೊಬ್ಬರು ಜಗಳ ಆಡೋದು ಇದ. ಅಲ್ಲೇನು ಬ್ರಹ್ಮಸೂತ್ರ ಹೇಳ್ತಾರೆ ಏನು ಯಾರೇ? ಅಲ್ಲೇನು ದಾಸಬೋಧ ಹೇಳ್ತಾರೆ ಏನು? ವಚನಗಳನ್ನು ಹೇಳ್ತಾರೆ ಏನು? ಇವ ಅವ್ರಿಗೆ ಹೆಂಗೆ ಬೈದ ಅದನ್ನು ತೋರಿಸ್ತಾರೆ, ಅವ ಇವ್ರಿಗೆ ಹೆಂಗೆ ಬೈದ ಅದನ್ನು ತೋರಿಸ್ತಾರೆ. ನಾವು ದಿವಸ ತುಂಬ ನೋಡ್ಕೊಂತಿರ್ತೀವಿ, ಅವೇ ಬೈಗಳನ್ನು ಬಾಯ್ಪಾಠ ಮಾಡ್ಕೊಂತಿರ್ತೀವಿ. ಇನ್ನು ನಮ್ಮದು ಹೆಂಗೆ ಜೀವನ ಚಂದ ಆಗಲಿಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ. ಅದಕ್ಕಾಗಿ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಯನ್ನು ಮನುಷ್ಯ ಮಾಡಬೇಕು. ಆಧ್ಯಾತ್ಮಿಕ ಆಲೋಚನೆಗಳನ್ನು, ವಿಚಾರಗಳನ್ನು ತಲೆ ಒಳಗೆ ಒಂದಿಷ್ಟು ತುಂಬಿಕೊಳ್ಬೇಕು. ಹೇಗೆ ಸಂತರು ಬಾಳಿದರು ಅದನ್ನು ಸ್ವಲ್ಪ ನಾವು ನೆನಪಿಸಿಕೊಳ್ಳೋದು. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರ್ತಾ ಇದ್ದೇವೆ. ನಿನ್ನೆ ನೋಡ್ರಿ ಎಲ್ಲ ಮಳೆ ಆಗ್ಯದ, ಎಲ್ಲ ವಾತಾವರಣ ಎಷ್ಟು ತಂಪಾಗ್ಯದ. ನದಿ ಸಮೀಪ ಇದ್ದರೂ ಸಹಿತ ಉಷ್ಣತೆ ಭಾಳ ಇರ್ತಿತ್ತು, ಬಿಸಿಲಿರ್ತಿತ್ತು. ಆದರೆ ಮಳೆ ಆದ ತಕ್ಷಣ ಎಷ್ಟು ತಂಪಾಯಿತು, ವಾತಾವರಣ ಎಷ್ಟು ಬದಲಾಯಿತು. ಆಗ ಮನಸ್ಸಿನಲ್ಲಿ ಸ್ವಲ್ಪ ತಂಪಾಗಬೇಕಾದ್ರೆ ಆಧ್ಯಾತ್ಮಿಕ ಮಳೆನೂ ಸುರಿಬೇಕಾಗ್ತದೆ.
ನಾವು ಬರೀ ಹೊರಗಿಂದ ನೀರು ಎಷ್ಟೇ ಬಿಟ್ಟರು ಸಹಿತ ಅದೇನೋ ಬೆಳಿಗ್ಗೆ ಚಂದ ಅನಿಸೋದಿಲ್ಲ. ಮ್ಯಾಲಿನ ಮಳೆ ಬಂತಂದ್ರೆ ಆ ಬೆಳೆ ಅದು ಕುಣಿಲಿಕ್ಕೆ ಶುರು ಮಾಡ್ತದೆ, ಸಂತೋಷ ಪಡ್ತದೆ. ಹಾಗೆ ಮನುಷ್ಯನಿಗೆ ನಿಜವಾದ ಜ್ಞಾನ ಅಂದರೆ, ನಿಜವಾದ ವಿದ್ಯೆ ಅಂದರೆ ಅಧ್ಯಾತ್ಮ ವಿದ್ಯೆ. ಆ ವಿದ್ಯೆಯ ವರ್ಷ ಸುರಿಬೇಕು, ಮಳೆ ಸುರಿಬೇಕು. ಆವಾಗ ಆ ಮನುಷ್ಯನ ಮುಖದ ಮೇಲೆ ಪ್ರಸನ್ನತೆ ಬರಲಿಕ್ಕೆ ಸಾಧ್ಯ. ಅದು ಅಧ್ಯಾತ್ಮ ವಿದ್ಯಾ ವಿದ್ಯಾಣಾಂ ಅಂತ ಹೇಳಿದರು. ಅಧ್ಯಾತ್ಮ ವಿದ್ಯಾ ವಿದ್ಯಾಣಾಂ. ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದಂಥ ವಿದ್ಯೆ ಯಾವುದು ಅಂದರೆ ಅಧ್ಯಾತ್ಮ ವಿದ್ಯೆ ಅಂತ. ನೂರಾರು ಸಾವಿರಾರು ವಿದ್ಯೆಗಳದಾವೆ. ಎಷ್ಟು ಜನ ಅದಾವೆ, ಎಲ್ಲರಿಗೂ ವಿದ್ಯೆಗಳದಾವೆ. ಆದರೆ ಆ ಎಲ್ಲ ವಿದ್ಯೆಗಳಿಗಿಂತ ಯಾವ ವಿದ್ಯೆ ಶ್ರೇಷ್ಠದ? ಅಧ್ಯಾತ್ಮ ವಿದ್ಯಾ ವಿದ್ಯಾಣಾಂ. ಎಲ್ಲ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ. ಅಂಥ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋದಕ್ಕಾಗಿ ನಾವು ಇಲ್ಲಿ ಸೇರ್ತೀವಿ. ನೀವು ಕೇಳಬಹುದು, ನಾವಿಲ್ಲಿ 10-12 ದಿವಸ ಸೇರಿ ಏನು ಚಿಂತನೆ ಮಾಡ್ತೀವಿ? ಯಾರ್ದು ಚಿಂತನೆ ಮಾಡೋಂಗಿಲ್ಲ. ಯಾವ ಜಾತಿ, ಮತ, ಪಂಥ, ಧರ್ಮ, ಕುಲ, ಗೋತ್ರ, ಆ ದೇಶ ಈ ದೇಶದ ಜನ, ಆ ಶ್ರೀಮಂತರು ಬಡವರು, ನಾವು ಯಾರ ಕುರಿತೂ ಚಿಂತನೆಯನ್ನು ಮಾಡುವುದಿಲ್ಲ. ನಾವು ಬರೀ ಮನಸ್ಸು ಅಧ್ಯಾತ್ಮ, ನಮ್ಮ ವಿಚಾರಗಳು, ನಮ್ಮ ಭಾವನೆಗಳು, ನಮ್ಮ ಆತ್ಮದ ಉನ್ನತಿ ಹೇಗಾಗಬೇಕು ಅದನ್ನು ಕುರಿತು ಆಲೋಚನೆ ಮಾಡೋದು. ಅವಾಗ ನೋಡಿ ಮನುಷ್ಯನಿಗೆ ಹೇಗೆ ಆತನ ಜೀವನ ಯಶಸ್ವಿ ಆಗ್ತದೆ. ಅದನ್ನು ನಾವೆಲ್ಲ ನೋಡೋಣ. ಸಾವಕಾಶವಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನ್ನ ನೋಡೋಣ. ಮತ್ತೆ ತಾವು ನಾಳೆ ಸರಿಯಾಗಿ 6 ಗಂಟೆಗೆ ಬನ್ನಿ. 6 ಗಂಟೆಗೆ ಬಂದ ತಕ್ಷಣ ನೀವೆಲ್ಲರೂ ಆ ಪ್ರಾರ್ಥನೆಯನ್ನು ಹೇಳಬೇಕು. ಇವತ್ತೂ ಸಹಿತ ನಾನು ನೋಡಿದೆ, 6 ಗಂಟೆಗೆ ನೀವು ಒಂದು ಸ್ವಲ್ಪ ತಡ ಮಾಡಿ ಬಂದ್ರಿ, ಅದು ಇಂಡಿಯನ್ ಟೈಮ್ ಪ್ರಕಾರ ಬಂದ್ರಿ ಅಂತ ಹೇಳ್ತಾರೆ. 6 ಗಂಟೆ ಅಂದರೆ 7 ಗಂಟೆಗೆ ಬರೋದು, ಇದು ಇಂಡಿಯನ್ ಟೈಮ್. ಅದು ಹಂಗೆ ಪ್ರಸಿದ್ಧಿನೇ ಆಗ್ಯದ, ಪ್ರಖ್ಯಾತಿಯನ್ನು ಪಡೆದದು. 6 ಗಂಟೆ ಅಂದರೆ ಸರಿಯಾಗಿ 6 ಗಂಟೆಗೆ ಬರಬೇಕು. 6 ಗಂಟೆಗೆ ಇನ್ನೂ ಒಂದು 5 ನಿಮಿಷ ಕಡಿಮೆ ಇರುವಾಗ ಬರಬೇಕು. ಯಾರು 6 ಗಂಟೆ ಪ್ರವಚನಕ್ಕೆ ಬರುವವರದರಿ, ಇನ್ನು ಯಾರು ಯೋಗ ಮಾಡಲಿಕ್ಕೆ ಬರುವವರದರಿ ಅವ್ರು ಬಹುಶಃ 5 ಗಂಟೆಗೆ ಇರಬೇಕು. 5 ಗಂಟೆಗೆ ನೀವು ಬಂದು ಇಲ್ಲಿ ಯೋಗಾಸನವನ್ನು ಮಾಡಬೇಕು. ಆನಂತರ ಬರುವಾಗ ಅದನ್ನು ತೆಗೆದುಕೊಂಡು ಬರ್ರಿ, ಪ್ರಾರ್ಥನೆ ಮಾಡುವುದನ್ನು ತೆಗೆದುಕೊಂಡು ಬರ್ರಿ. ಪ್ರಾರ್ಥನೆ ಆ ಪತ್ರವನ್ನು ತೆಗೆದುಕೊಂಡು ಬರುವುದು. ಇದೇನು ಪುರಾಣ ಅಲ್ಲ. ಇಲ್ಲಿ ಯಾರನ್ನು ತೊಟ್ಲಾಗ ಹಾಕೋದಿಲ್ಲ, ಇಳಿಸೋದಿಲ್ಲ, ಯಾರ್ದು ಮದುವೆ ಮಾಡೋದಿಲ್ಲ. ಪುರಾಣ ಅಂದರೆ ಹೆಂಗಿರ್ತದೆ, ಅವಾಗ ಅದೊಂದು ಬೇರೆ ಇರ್ತದೆ. ಅಲ್ಲೆಲ್ಲ ಮದುವೆ ಮಾಡೋದು ಇರ್ತದೆ. ಮುಂದೆ ಮದುವೆ ಆದ ಬಳಿಕ ತೊಟ್ಲಾಗ ಹಾಕಬೇಕು. ಆ ಬಳಿಕ ಕೊನೆಗೆ ಅವ್ರದ್ದೆಲ್ಲ ವೈಭವ, ಅವ್ರದ್ದು ನಾಮಕರಣ, ಅವೆಲ್ಲ ಸಂಸ್ಕಾರಗಳು ಅವರೆಲ್ಲ ಅದನ್ನು ಕಲಿಸ್ತಾರೆ. ನಮ್ಮದೇನಿಲ್ಲ, ಅದು ಅಧ್ಯಾತ್ಮ. ಅದಕ್ಕೆ ನೀವು ಬರುವಾಗ ಪ್ರಾರ್ಥನೆ ಅಧ್ಯಾತ್ಮಕ್ಕೆ ಪೂರಕ ಅದ. 108 ಮಂತ್ರಗಳನ್ನು ಹೇಳಿದ್ರಿ ಅಂದರೆ ಒಳಗಡೆ ಅಧ್ಯಾತ್ಮ ಶುರು ಆಗ್ತದೆ. 108 ಮಂತ್ರಗಳನ್ನು ಉಚ್ಚರಿಸಿದ್ರಿ ಅಂದರೆ ಒಳಗಡೆ ಅಧ್ಯಾತ್ಮ ಶುರು ಆಗ್ತದೆ, ಒಳಗಡೆ ಬದಲಾವಣೆ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಆ ಮಂತ್ರಗಳನ್ನು ಹೇಳಲಿಕ್ಕೆ ಹಿಂದ ಮುಂದೆ ಮಾಡಕ್ಕೆ ಹೋಗಬೇಡ್ರಿ. ಇವು ಯಾರು ಹೇಳ್ಯಾರ, ಯಾರು ಬರ್ದಾರ? 108 ಮಂತ್ರ ಹೇಳುವುದೇ, ಒಂದೂ ಸಹಿತ ಕಡಿಮೆ ಮಾಡುವಂಗಿಲ್ಲ. ಹಾಗೆ ಹೇಳಬೇಕಾಗಿತ್ತಂದ್ರೆ ಇವತ್ತು ಮತ್ತು ಮಧ್ಯಾಹ್ನ ಇವಾಗ ನಿಮಗೆ ಯಾವಾಗ ಸಮಯ ಸಿಗ್ತದೆ ಅದನ್ನೊಂದಿಷ್ಟು ನೋಡಬೇಕು. ಇದೇ ಇವತ್ತಿನ ಹೋಮ್ವರ್ಕ್. ನಿಮ್ಮದೇನು ಹೋಮ್ವರ್ಕ್ ಏನು? ನಮ್ಮದಿದು ಆಗಿನ ಗುರುಕುಲ ಸಾಲಿದು, ಪಾಠಶಾಲೆ. ಗುರುಕುಲ ಅಂತಿದ್ದು ಅಲ್ಲ, ಅವಾಗ ಗುರುಗಳು ಇರ್ತಿದ್ರು, ಶಿಷ್ಯರು ಇರ್ತಿದ್ರು. ಅವಾಗ ಇಷ್ಟೇ ವ್ಯತ್ಯಾಸ ಏನು, ಅವಾಗ ಗುರುಗಳು ವಯಸ್ಸಾದವ್ರು ಇರ್ತಿದ್ರು, ಶಿಷ್ಯರು ಸಣ್ಣವ್ರು ಇರ್ತಿದ್ರು. ಈಗ ಹೆಂಗಾಗೈತಿ ಅಂದ್ರೆ ಶಿಷ್ಯರು ವಯಸ್ಸಾದವ್ರು ಅದಾರ, ಗುರುಗಳೇ ಸಣ್ಣವರು. ಏನು ಪರವಾಗಿಲ್ಲ, ಆದರೂ ಸಹಿತ ಚಿಂತಿಲ್ಲ. ನೀವು ಅದನ್ನು ಬರ್ಕೊಂಡು ತೊಗೊಂಡು ಬರಬೇಕು, ಆ ಮಂತ್ರ ಹೇಳಬೇಕು. ಕೊನೆಗೆ ನಿಮಗೆ ಹೋಗಾಗ ಒಂದು ಪರೀಕ್ಷೆ. ಏನು ಪರೀಕ್ಷೆ? ಏನು ಹೇಳಿದೆವು ಅಂತ ಕೇಳುವುದಿಲ್ಲ, ಪ್ರಾರ್ಥನೆ ಬರ್ತೈತೋ ಇಲ್ಲೋ ಅಂತ ಕೇಳ್ತೀವಿ. ಪ್ರಾರ್ಥನೆ ಬರಬೇಕು.
ಇನ್ನು ನಾವು ಪರೀಕ್ಷೆ ಕೊನೆಗೆ ನಮಗೆ ಪರೀಕ್ಷೆ ತೋತಾರಂದ್ರೆ ನೀವು ಯಾರೂ ಬರೋದಿಲ್ಲ ಕಾಣ್ತದೆ ಬಹುಶಃ. ಇನ್ನು ನಾವು ಮೊದಲೇ ಪರೀಕ್ಷೆಗೆ ನಾವು ಹೋಗಿದ್ದೀವಿ ಅಂದರೆ ಇಲ್ಲಿ ಯಾಕೆ ಇರ್ತಿದ್ದೀವಿ, ಪರೀಕ್ಷೆ ಬ್ಯಾಡ ಅಂತಲೇ ಇಲ್ಲಿ ಬಂದೇವಿ, ಪರೀಕ್ಷೆಗೆ ಭಯಪಟ್ಟನೇ ಇಲ್ಲಿ ಕುಳ್ತೇವಿ. ಇನ್ನು ನೀವು ಮತ್ತೆ ನಮಗೆ ಪರೀಕ್ಷೆ ತೋತಿದ್ರಿ ಅಂದ್ರೆ ಇದು ಭಾಳ ಹೈರಾಣ ಆಗ್ತದೆ ಅಂತೀರಿ ನೀವು. ಆಗಲಿ ನಿಮ್ಮ ಮನಸ್ಸಿನಲ್ಲೇ ಅದು ಗಟ್ಟಿ ಆಗಬೇಕು, ಯಾರಿಗೂ ಹೇಳೋದು ಬೇಡ, ನಮ್ಮಷ್ಟಕ್ಕೆ ನಮಗರೆ ಗೊತ್ತಾಗಬೇಕು. ಹಾಗೆ ಮಾಡೋಣ ಅಂತ ಹೇಳ್ತಾ ಮತ್ತೆ ನಾಳೆ ಬನ್ನಿ 6 ಗಂಟೆಗೆ. ನಮಸ್ಕಾರ.